ಈಗ ಹೊತ್ತೆಷ್ಟಾಯಿತು ರಾಜ? ರಾಜ ಕಡ್ಡಿ ಕೊರೆದು ದೀಪದ ಕಡ್ಡಿಯ ಬೆಳಕಿನಲ್ಲಿ ಗಡಿಯಾರ ನೋಡಿದ. ಹೊತ್ತು 8:15 ಬಂದಿತ್ತು ಹೇಳಿದ. ನೋಡು ರಾಜ, ಹೋಟೆಲಿನ್ನು ಬಾಗಿಲು ಹಾಕದಿದ್ದರೆ ಇನ್ನಷ್ಟು ಕಾಫಿಗೆ ಹೇಳಿ ಬಾ. ಹಾಗೆ 1-2 ಪ್ಯಾಕೆಟ್ ಪ್ಲೇಯರ್ ಸಿಗರೇಟ್ ಇದ್ದರೆ ತೆಗೆದುಕೊಂಡು ಬಾ. ರಾಜ ಹೋಗಿ ಬಾಗಿಲು ಹಾಕುವುದರಲ್ಲಿದ್ದ ಹೋಟೆಲಿನವನಿಗೆ ಹೇಗಾದರೂ 2 ಕಾಫಿ ಕಳಿಸುವಂತೆ ಹೇಳಿ ಸಿಗರೇಟು ತೆಗೆದುಕೊಂಡು ಬಂದ. ಕಾಫಿ ಇದೆ ಅಂತೇನು? ಇದೆ, ತರುತ್ತಾನೆ. ಸರಿ, ಹಾಗಾದರೆ ನಿನಗೆ ನನ್ನ ಬರೆದು ಪುರಾಣ ಕೇಳಿ ಬೇಜಾರಾಗದಿದ್ದರೆ ಮುಂದುವರಿಸುತ್ತೇನೆ. ಇನ್ನು 1 ಗಂಟೆಯಷ್ಟು ಹೊತ್ತಿದೆ ಇಲ್ಲಿರಲು. ಬೇಸರವೆಲ್ಲಿಯದು ಸದಾಶಿವ? ನಾನೇ ಬಹಳ ದಿನದಿಂದ ನಿನ್ನನ್ನು ಕೇಳಬೇಕೆಂದಿದ್ದೆ. ಈ ದಿನ ತಾನಾಗಿಯೇ ಅವಕಾಶ ಒದಗಿ ಬಂದಿತು. ಬೇಸರವಾಗದಿದ್ದರಾಯಿತು ಎಂದು ಸದಾಶಿವ ತನ್ನ ಜನ್ಮ ಕಥನವನ್ನು ಮುಂದುವರಿಸಿದ. ಅಂತೂ ಗುರುರಾಯರ ಪ್ರಯತ್ನ ಫಲಿಸಿ ನನ್ನ ನಾಟ್ಯ ಶಿಕ್ಷಣಕ್ಕೆ ಅದೇ ಜೀವನ ಶಿಕ್ಷಣವೂ ಹೌದು ಪ್ರಾರಂಭವಾಯಿತು. ಮೊದಮೊದಲು ಪಾತರದವರ ಮನೆಯಲ್ಲಿ ನಾನು ಕಲಿಯಲು ತಾಯಿ ಅಜ್ಜಿ ಒಪ್ಪಲಿಲ್ಲ. ತಾಯಿಗಿಂತ ಹೆಚ್ಚಾಗಿ ಅಜ್ಜಿ. ಅಲ್ಲೋ ಶೀನಾ, ಇದೇನು ಕೇಡುಗಾಲವೋ? ಊರಿಗೊಂದು ಕಾಲೇಜಾಗಿಯೂ ನಿನ್ನ ಮಗ ಅದನ್ನೆಲ್ಲ ಬಿಟ್ಟು ಸುಳೆ ಮನೆಯಲ್ಲಿ ಕುಣಿತ ಕಲಿಯಬೇಕೆ? ಬೇಡಪ್ಪ ಎಂದು ಹಠ ಹಿಡಿದಳು. ನನ್ನ ತಂದೆ ತಾವು ಕಲಿತ ಬುದ್ಧಿಯನ್ನೆಲ್ಲ ಉಪಯೋಗಿಸಬೇಕಾಯಿತು ಆಕೆನೂ ಒಪ್ಪಿಸಲು. ಕಡೆಗೆ ಲಕ್ಷ್ಮ ಸಾನಿಯನ್ನು ಕರೆಯಿಸಿ, ನೋಡೇ, ನನ್ನ ಮೊಮ್ಮಗ ನಿನ್ನ ಹತ್ತಿರ ಕುಣಿತ ಕಲಿಲಿಕ್ಕೆ ಬರ್ತಾನಂತೆ. ಅವನಿಗೆ ಏನಾದರೂ ಕೆಟ್ಟದಾದರೆ ನಿನ್ನ ಮನೆ ಮಕ್ಕಳು ಯಾರೂ ಉದ್ಧಾರವಾಗುವುದಿಲ್ಲ ನೋಡು, ಇರೋನೊಬ್ಬನು ಎಂದು ಹೇಳಿ ಅವಳ ಕೈಲಿ ಆಣೆ ಪ್ರಮಾಣ ಮಾಡಿಸಿ ಕಡೆಗೆ ಒಪ್ಪಿಸಿದಳು. ಅಜ್ಜಿಗಿಂತ ಹೆಚ್ಚಾಗಿ ಗುರುರಾಯರು ಅವಳಿಗೆ ಮೊದಲೇ ಎಚ್ಚರಿಸಿದಿರಬೇಕು. ಲಕ್ಷ್ಮಸಾನಿ ಅದೊಂದು ವಿಚಿತ್ರ ವ್ಯಕ್ತಿತ್ವ ರಾಜ. ಈ ಕಾಲದಲ್ಲಿ ಅಂಥ ಜನ ಅಪರೂಪ. ಅವಳು ಕಸುಬಿನಿಂದ ಪ್ರತಿಷ್ಠಿತ ಸಮಾಜದವರು ಕೀಳುಗಳೆಯುವ ಜನ. ತನ್ನ ಕಸುಬಿನ ಬಗ್ಗೆ ಅವಳಿಗೆ ಹೆಮ್ಮೆಯಾಗಲಿ ಅಥವಾ ತಿರಸ್ಕಾರವಾಗಲಿ ಯಾವುದೂ ಇರಲಿಲ್ಲ. ಅವಳ ಜೀವನ ನಿರ್ವಹಣೆಗೆ ಅದು ಒಂದು ಕಸುಬಾಗಿತ್ತು, ನಡೆಸುತ್ತಿದ್ದಳು. ಆದರೆ ನೃತ್ಯದ ಬಗ್ಗೆ ಮಾತ್ರ ಅವಳ ಹೃದಯದಲ್ಲಿ ಗಾಢವಾದ ಭಕ್ತಿಯಿತ್ತು. ಅದರ ವಿಷಯ ಮಾತನಾಡುವಾಗ ಯಾವುದೋ ದೇವತೆಯ ಬಗ್ಗೆ ಮಾತನಾಡುವಂತೆ ಮಾತಾಡುತ್ತಿದ್ದಳು. ಜನಕ್ಕೆ ಅದರ ಬಗ್ಗೆ ಅಭಿಮಾನ ಗೌರವಗಳು ತಪ್ಪಿದ ಮೇಲೆ ಅವಳು ತಾನು ಕುಣಿಯುವುದನ್ನು ಆಗಲಿ ಅಥವಾ ತನ್ನ ಮನೆಯಲ್ಲಿದ್ದ ಬೇರೆ ಹೆಂಗಸರಿಗೆ ಕಲಿಸುವುದನ್ನಾಗಲಿ ಬಿಟ್ಟುಬಿಟ್ಟಿದ್ದಳು. ಅಯ್ಯ, ನೀವು ದೇವರಂತವರು, ಹಸು ಮಗು ಚಂದಾಕಿ ಕಲಿತು ತಾಯಿನ ಉದ್ಧಾರ ಮಾಡು ಹೇಳಿ ಕೊಟ್ಟೋರಸಬೇಕು ನನ್ನೋದಯ. ಇಂದು ನೃತ್ಯಾಭ್ಯಾಸಕ್ಕೆ ಆರಂಭಿಸಿದ ಮೊದಲ ದಿನವೇ ಎಚ್ಚರಿಕೆ ಕೊಟ್ಟಳು. ಅವಳ ಮಾತು ಕೇಳಿ ನನಗೆ ಅವಳ ಬಗ್ಗೆ ಗೌರವ ಬುದ್ಧಿ ಜಾಗೃತವಾಯಿತು. ಎಷ್ಟು ಕಟ್ಟುನಿಟ್ಟಿನ ಶಿಕ್ಷಣವೆನ್ನುತ್ತೀಯ ಹಾಕಿದು. ನಾನು ದೊಡ್ಡವರ ಮಗ, ಕುಲೀನರ ಮನೆಯವರು. ಆದುದರಿಂದ ನನ್ನೊಂದಿಗೆ ಗೌರವದಿಂದ ನಡೆದುಕೊಳ್ಳಬೇಕು ಎನ್ನುವ ಅರಿವಿದ್ದರೂ ನಾನು ಗೆಜ್ಜೆ ಕಟ್ಟಿ ಅಭ್ಯಾಸಕ್ಕೆ ನಿಂತ ಕೂಡಲೇ, ಹಾಕಿ ಕೈಯಲ್ಲಿ ತಾಳ ಹಿಡಿದ ಕೂಡಲೇ ಆಕೆ ಗುರು, ನಾನು ಶಿಷ್ಯ, ಆಕೆ ಹೇಳಿ ಕೊಟ್ಟಷ್ಟು ಹೊತ್ತು ಕಲಿಯಬೇಕು. ಮೈ ಸೋತಿತು, ಕಾಲು ಬೆಳಲಿತು ಎನ್ನುವ ಮಾತೇ ಇಲ್ಲ. ಯಾವಾಗಲಾದರೂ ಒಮ್ಮೆ ಸಾಕಾಯಿತೆಂದರೆ ಚಂದಕ್ಕಿ ಬಳೆ ತೊಟ್ಟುಕೊಂಡು ಕೊಡವಿದ್ರೆ ಹೋಗ್ತದ? ಕುಣಿರಿ ಬುದ್ಧಿ. ನಾಳೆ ನಿಮ್ಮವ್ವ ಮುದ್ದಿ ಮುಂಡೆ ದುಡ್ಡು ತಿನ್ಲು ಅಂತ ಬೈಬಾರ್ದು ಈ ಲಕ್ಷ್ಮಸಾನಿನ. ನೀತಿಗೆಟ್ಟರು ನಿಯತ್ತು ಕೆಡಲಿಲ್ಲ ಬುದ್ಧಿ ನಂದು. ಇಂದು ಗದರಿಸಿ ಬಿಡುತ್ತಿದ್ದಳು. ಪ್ರಮಾಣಿಸಾರವಾಗಿ ಗುರುಪೂಜೆ, ಶಾರದಾ ಪೂಜೆ, ನಂದಿ ಪೂಜೆ, ಶಿವಪೂಜೆಗಳನ್ನೆಲ್ಲ ಮಾಡಿಸಿಯೇ ಶಿಕ್ಷಣಕ್ಕೆ ಮೊದಲಿಟ್ಟಳು. ಮುದ್ರಾ ಮೊದಲಿನ 1-2 ತಿಂಗಳು ಏಕೆ ಬಂದೇನಪ್ಪ ಈಗ ಶಿಕ್ಷಣಕ್ಕೆ ಎನ್ನುವಷ್ಟು ಬೇಸರವಾಗುತ್ತಿತ್ತು. ಅಭ್ಯಾಸಕ್ಕೆ ನಿಂತರೆ ಕಾಲು ಕತ್ತರಿಸಿದಂತಾಗುತ್ತಿತ್ತು. ಗೆಜ್ಜೆಗಳು ಗಡಿಬಿಡಿತು, ಇಮ್ಮಡಿಯ ಗಂಟು ಹುಣ್ಣಾಯಿತು. ಆ ಹಸ್ತ್ರ ಇಂದು ಕೈಬೆರಳುಗಳನ್ನು ಮಣಿಸುವುದು, ಬಗೆ ಬಗೆಯ ಭಂಗಿಗಳ ಅಭ್ಯಾಸ, ಕಣ್ಣುಗಳ ಕುಣಿತ, ಭ್ರೂರಚನೆ ಮೊದಲಾದ ಶುದ್ಧ ನೀರಸ್ ತಾಂತ್ರಿಕ ವಿಷಯಗಳ ಅಭ್ಯಾಸ ತುಂಬ ಬೆರಡಾಗಿ ಕಂಡಿತು. ನಾನು ಕನ್ನಡಿಯ ಮುಂದೆ ನಿಂತು ಕಲಿತಿದ್ದರಿಂದ ತೊಂದರೆ ವಿನಾ ಹೆಚ್ಚಿನ ಅನುಕೂಲವೇನೂ ಆಗಲಿಲ್ಲ. ಇದೆಲ್ಲ ಮುಗಿಯುವ ಹೊತ್ತಿಗೆ 6 ತಿಂಗಳಾಯಿತು. ನಂತರ ಸ್ವರಜತಿ, ತಿಲ್ಲಾಣ, ಅಲರಿಪು ಮೊದಲಾದವುಗಳ ಅಭ್ಯಾಸ. ನನ್ನ ಶಿಕ್ಷಣ ಪ್ರಾಥಮಿಕ ದರ್ಜೆ ಮುಗಿಸಿ ದ್ವಿತೀಯ ಘಟ್ಟಕ್ಕೆ ಬರುವ ಹೊತ್ತಿಗೆ ಮೊದಮೊದಲು ಇಳಿಮುಖವಾಗಿದ್ದ ನನ್ನ ಆಸಕ್ತಿ ಮತ್ತೆ ಕುದುರಲಾರಂಭಿಸಿತು. ನನ್ನ ಆಸಕ್ತಿ ಕುದುರಿದಂತೆ ಲಕ್ಷ್ಮಸಾನಿಯ ಸಾಹು ಹೆಚ್ಚಾಯಿತು. ಈ ವೇಳೆಗೆ ನನಗೆ ಅವರ ಮನೆಯಲ್ಲಿ ಬಳಕೆಯೂ ಬೆಳೆಯಿತು. 3 ದಿನಕ್ಕೊಂದು ವರ್ತಿ ಗರಡಿಯವರನ್ನು ಕರೆಸಿ ಮೈಗೆ ಎಣ್ಣೆ ತಿಕ್ಕಿಸಿ ಎಣ್ಣೆ ನೀರು ಹಾಕಿಸುತ್ತಿದ್ದಳು. ಪ್ರತಿದಿನವೂ ಅಭ್ಯಾಸ ಮುಗಿದ ನಂತರ ಆಕೆಯ ಕಣ್ಣೆದುರೇ ಅರ್ಥಸೇರು ಮಸಾಲೆ ಹಾಕಿದ ಆಕಳ ಹಾಲು ಕುಡಿದು ಮನೆಗೆ ಹೋಗಬೇಕಾಗಿತ್ತು. ನಮ್ಮ ತಂದೆ ಅವಳಿಗೆ ಕೊಡುತ್ತಿದ್ದು ತಿಂಗಳಿಗೆ 10 ರೂಪಾಯಿ. ಆದರೆ ನನಗೆ ಮಾತ್ರ ಇಷ್ಟು ಹಾರೈಕೆ.
ನಾನೇ ಒಂದು ದಿನ ಕೇಳಿದೆ, ಇದೇನು ಇಷ್ಟು ಹಾರೈಕೆ ಮಾಡುತ್ತೀ? ನಾವು ಕೊಡು 10 ರೂಪಾಯಿ ಇದಕ್ಕೆ ಸಾಲದಲ್ಲ ಅಂತ. ನೀವು ದುಡ್ಡು ಕೊಡುವುದು ನಾನು ಕಲಿಸುವುದಕ್ಕೆ ಬುದ್ಧಿ. ಕುಣಿಯೋರ ಮೈಗೆ ಹಾರೈಕೆ ಇಲ್ದೆ ಹೋದ್ರೆ ತಡೀತದ ಅಯ್ಯ. ಮೈ ಕೆಡಿಸ್ಕೋಬಾರ್ದು. ಮೈ ಸಂದಕ್ಕಿಟ್ಟುಕೊಂಡು ಮನ್ಸು ಅಂಗೆ ಮಡಗಿಕೊಂಡ್ರೆ ತಾಯಿ ಒಳಿತಾಳೆ. ಎಲ್ಲಾರ್ಗೂ ಬಂದಿತ್ತ ಅಯ್ಯ ಕುಣಿಯೋದು. ನಮ್ಮವ್ವ ನನಗೆ ಕಲಿಸೋವಾಗ ಎಷ್ಟು ನಿಗಾ ಮಡುಗಳು ನನ್ನ ಮ್ಯಾಗೆ. ನೀನು ನಂಗೆ ಮಗ. ಚಂದಕಿ ಕಲಿ. ಇಂತೋಳು ಕಲಿಸಿದೋರು ಅಯ್ಯನರು ಅಂತ ಜನ ಅಂದ್ರೆ ಸಾಕು ಬುದ್ಧಿ. ಅದಕ್ಕಿಂತ ಬ್ರಹ್ಮಾನ ಬೇಕಾ? ಅವಳ ಹೃದಯವನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಲಕ್ಷ್ಮಸ್ವಾಮಿ ನನ್ನ ಮೈಯ ಆರೋಗ್ಯಕ್ಕೆ ಗಮನವಿಟ್ಟು ಮನಸ್ಸಿನ ಆರೋಗ್ಯಕ್ಕೂ ಗಮನ ಕೊಟ್ಟಿದ್ದಳು. ನಾನು ನಾಟ್ಯ ಅಭ್ಯಾಸಕ್ಕೆ ಬಂದಾಗ ಮನೆಯಲ್ಲಿನ ಹುಡುಗಿಯರು ಅಂತ ಸುಳಿದಾಡ ಕೂಡದೆಂದು, ಗದ್ದಲ ಮಾಡಕೂಡದೆ ಎಂದು ತಾಕೀತು ಮಾಡಿದ್ದಳು. ಒಂದು ದಿನ ಮನೆಯಲ್ಲಿದ್ದ ಅವರಿಬ್ಬರೂ ಈ ಅಯ್ಯ ಬಂದದ್ದು ದಾಸರ ಬಂದಂಗಾಯ್ತು. ಬಾಯಿ ಹೋಲ್ಕೊಂಡು ಮೂಕು ಮುಂಡೆ ರಾಗೆ ಬಿದ್ದಿರಬೇಕು. ನಮ್ಮ ದೃಷ್ಟಿ ಬಿದ್ರೆ ಅಯ್ಯ ಸೀದೋಗ್ತಾರ. ಮುದುಕಿಗೆ ಹಳ್ಳು ಮಳ್ಳು ಎಂದುಕೊಳ್ಳುತ್ತಿದ್ದು ಕೇಳಿತು. ನನಗೊಬ್ಬನಿಗಾಗಿ ಎಷ್ಟು ಜನಕ್ಕೆ ತೊಂದರೆಯಾಗುತ್ತಿದೆ ಎನಿಸಿತು. ಹೀಗೇಕೆ ಮಾಡ್ತೀಯ ಅಂತ ಕೇಳಿದೆ. ಅದಕ್ಕೆ ಅವಳು, ಅಯ್ಯ, ನೀವು ಅವೆಲ್ಲ ಮಾತಾಡಬಾರದು. ಕಲಿಯೋಕೆ ಬರೋರ್ಗೆ ಆ ಮಾತೆಲ್ಲ ಯಾಕೆ? ನಿಮ್ಮಜ್ಜಿಗೆ ನಾನು ಭಾಷೆ ಕೊಟ್ಟಿವ್ನಿ. ನನ್ನ ಮಾತು ನಾನು ನಡೆಸ್ಕೊಳ್ದೆ ಹೋದ್ರೆ ನಿಮ್ಮಜ್ಜಿ ಶಾಪ ಬಡಿದು ನನ್ನ ಮಕ್ಕಳು ಮರಿ ಮಕ್ಕಳು ಸೀದು ಹೋದರು. ನೀವು ಪ್ರಪಂಚ ಕಾಣದೋರು. ಸುಮ್ನಿದ್ದು ಬೇಡಿ ಎಂದು ಗದರಿಕೊಂಡಳು. ನಾನು ಸುಮ್ಮನಾದೆ. ನಾನು ಮನೆಗೆ ಹೋದ ಮೇಲೆ ಮನೆಯಲ್ಲಿದ್ದವರಿಗೆ ವಶತ್ಕಾವಾಯಿತು ಎಂದು ಕಾಣಿಸುತ್ತದೆ. ಮತ್ತೆಂದು ಆಪಕೆಯ ಮಾತು ನನ್ನ ಕಿವಿಗೆ ಬೀಳಲಿಲ್ಲ. 8 ರಿಂದ 10 ತಿಂಗಳು ನನ್ನ ಅಭ್ಯಾಸ ಕಟ್ಟನಿಟ್ಟಾಗಿ ನಡೆಯಿತು. ಲಕ್ಷ್ಮಸಾನಿ ವಾರವೂ ನನ್ನ ಅಜ್ಜಿಗೂ ಗುರುರಾಯರಿಗೂ ನನ್ನ ಶಿಕ್ಷಣದ ಪ್ರಗತಿಯ ವರದಿಯನ್ನು ಒಪ್ಪಿಸಿ ಬರುತ್ತಿದ್ದಳು. ಅವಳ ಸೌಜನ್ಯ, ನೀತಿ, ನಡತೆಯನ್ನು ನೋಡಿ ಮುದ್ದೆ ಮೊದಲು ಅವಳ ಹೆಸರು ಎತ್ತಿದರೆ ಹಾರೆ ಬೀಳುತ್ತಿದ್ದ ಅಜ್ಜಿಯು, ಯಾವ ಕುಲದಲ್ಲಿ ಹುಟ್ಟಿದರೇನು, ಒಳ್ಳೆಯವರು ಎಲ್ಲಾ ಕುಲದಲ್ಲೂ ಇರ್ತಾರೆ. ಆ ಕೀಳು ಕುಲದಲ್ಲಿ ಅವಳು ಹುಟ್ಟಿದ್ದು ವಿಧಿಯ ತಪ್ಪು ಎನ್ನುವುದಕ್ಕಾರಂಭಿಸಿದಳು. ಒಮ್ಮೆ ಗುರುರಾಯರು ಅಭ್ಯಾಸವಾಗುತ್ತಿದ್ದಾಗ ನನ್ನ ಶಿಕ್ಷಣವನ್ನು ನೋಡಬೇಕೆಂದರು. ಲಕ್ಷ್ಮಸಾನಿಗೆ ತಿಳಿಸಿದೆ. ಖಡಖಂಡಿತವಾಗಿ ಕೂಡದು ಎಂದು ಬಿಟ್ಟಳು. ಏಕೆ ಎಂದು ಕೇಳಿದೆ. ಅಡಿಗೆ ಆಗುವಾಗ ನೋಡ್ಬಾರದು. ಶಿಷ್ಯ ಕಲಿಯುವಾಗ ನೋಡ್ಬಾರದು. ನಿಮಗೂ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳ್ಬಿಡಿ. ನಿಮ್ಮ ಓದು ಮುಗೀತು ಅಂತ ನಾನು ಅನ್ನೋವರ್ಗೂ ಎಲ್ಲೂ ಯಾಸ ಕಡ್ಬಾರ್ದು. ಹೆಜ್ಜೆ ಹಾಕುವುದು ಬಂದ ಕೂಡಲೇ ಯಾರಾದ್ರೂ ಸದಾಕ್ಕೆ ಕುಣಿತಾರೆ ಅಂಡ್ಬಿಟ್ರೆ ತಲೆ ತಿರ್ಗೋಯ್ತದೆ. ಕಲಿಯಾಕೆ ಮನ್ಸಿರಾಕಿಲ್ಲ, ಅದ್ಕೆ ಹೇಳ್ತೀನಿ. ನಂಗೆ ಮಾತು ಕೊಡ್ಬೇಕು ಅಯ್ಯ ನೀವು. ನಾನವಳಿಗೆ ಹಾಗೆಂದು ಮಾತು ಕೊಡುವವರೆಗೂ ಹಾಕಿ ಬಿಡಲಿಲ್ಲ. ಗುರುರಾಯರಿಗೆ ಆಕೆ ಹೇಳಿದ್ದನ್ನು ಹೇಳಿದೆ. ಅವರಿಗೆ ಅವಳ ಮೇಲಿದ್ದ ಗೌರವ ಆ ದಿನ ಇಮ್ಮಡಿಯಾಯಿತು. ನನಗಂತೂ ಲಕ್ಷ್ಮಸಾನಿಯ ವಿದ್ಯೆ, ಅಂತರ್ಗತವಾದ ನೈಜ ಸಂಸ್ಕೃತಿಯನ್ನು ಕಂಡು ಇವಳ 6 ಶಾಪಗ್ರಸ್ತ ದೇವತೆ ಎನಿಸುತ್ತಿತ್ತು. ಶಿಕ್ಷಣ ಆರಂಭವಾಗಿ 8 ರಿಂದ 10 ತಿಂಗಳು ಕಳೆಯುವ ವೇಳೆಗೆ ನಾಟ್ಯ ತಂತ್ರ ನನಗೆ ಸಾಕಷ್ಟು ಹಸ್ತಗತವಾಗಿ, ಸ್ವತಂತ್ರವಾಗಿ ಯಾವುದೇ ಗೀತೆ ಏನಾದರೂ ಅಭಿನಯಿಸಬಲ್ಲ ಶಕ್ತಿ ಬಂದಿದೆ ಎನಿಸಿತು. ಆದರೆ ಲಕ್ಷ್ಮಸಾನಿಗೆ ಮಾತ್ರ ಇನ್ನ ತೃಪ್ತಿ ಸಾಲದು. ಮತ್ತಷ್ಟು ಸಾಧನೆ ಮಾಡದೆ ನಾಟ್ಯ ತಂತ್ರ ಸಿದ್ಧಿಯಾಗದೆಂಬುದು ಆಕೆಯ ದೃಢ ಅಭಿಪ್ರಾಯವಾಗಿತ್ತು. ಶಿಕ್ಷಣದ ಬಗ್ಗೆ ಅದು ಹೇಳಿಕೊಡು, ಇದು ಹೇಳಿಕೊಡು ಎಂದು ಆಕೆಯನ್ನು ಕೇಳಲು ನನಗೆ ಧೈರ್ಯವೂ ಇರಲಿಲ್ಲ. ಒಂದು ದಿನ ಆಕೆಯೇ ದೇವರನಾಮ ಅಭ್ಯಾಸ ಮಾಡೋಣ ಅಯ್ಯ ಎಂದಳು. ಆಕೆ ಆ ಮಾತನ್ನು ಎತ್ತಿದಾಳೆಂದು ಅದುವರೆಗೂ ನನ್ನ ಹೃದಯದಲ್ಲಿ ಗುಪ್ತವಾಗಿದ್ದ ಆಕಾಂಕ್ಷೆಯೆಂದು ವ್ಯಕ್ತಪಡಿಸಿದೆ. ಆಕೆಯ ಬಳಿ ಕಲಿಯಲಾರಂಭಿಸಿದ ಮೇಲೆ ಆಕೆಯಲ್ಲಿ ಜಾವಡಿಗಳ ಅಪೂರ್ವ ಸಂಗ್ರಹವಿದೆಯೆಂದು, ಯೌವನದಲ್ಲಿ ಜಾವಡಿಗಳ ನರ್ತನದಲ್ಲಾದರೂ ಆಕೆಯನ್ನು ಮೀರಿಸಿದವರೇ ಇರಲಿಲ್ಲವೆಂದು ಕೇಳಿದ್ದೆ. ಆ ದಿನ ನಾನು ಆಕೆಯನ್ನು, ಏನಮ್ಮ, ನಿನ್ನ ಜಾವಡಿಗಳ ವಿಚಾರ ತುಂಬಾ ಕೇಳಿದ್ದೇನೆ. ಅದನ್ನು ಯಾವಾಗ ಕಲಿಸುತ್ತೀ ಎಂದು ಕೇಳಿದೆ. ನನ್ನ ಮಾತು ಕೇಳಿದ ಕೂಡಲೇ ಆಕೆ ನನ್ನ ಮುಖವನ್ನು ತೀಕ್ಷ್ಣವಾಗಿ ನೋಡಿ, 4 ದಿನ ಕಳೀಲಿ ಅಯ್ಯ. ದೇವರ ನಾಮ ಆದ್ಮ್ಯಾಕೆ ಜಾವಡಿ ಕಲಿವ್ರಂತೆ ಎಂದಳು.
ನಾನ ಮಾತನ್ನು ಅಲ್ಲಿಗೇ ಬಿಟ್ಟು ಬಿಟ್ಟೆ. ಇದಾದ ಕೆಲವು ದಿನಗಳ ನಂತರ ಒಂದು ದಿನ ಸಂಜೆ ನಮ್ಮ ಮನೆಯಲ್ಲಿ ಲಕ್ಷ್ಮಣ ಸಾನಿಯಾದಲ್ಲಿ ಕೇಳಿಸಿತು. ನನ್ನ ಅಜ್ಜಿಯೊಂದಿಗೆ ಮಾತಾಡುತ್ತಿದ್ದಳು. ನಾನು ಒಳಗೆ ಹೋದೆ. ಲಕ್ಷ್ಮ ಸಾನಿಯೊಂದಿಗೆ ನಾನು ಅದುವರೆಗೂ ನೋಡದ ಇವತ್ತು ಒಬ್ಬಳು ಕುಳಿತಿದ್ದಳು. ಹೊಸಬರನ್ನು ಕಂಡ ಕೂಡಲೇ ನಾನು ಹೊರಗೆ ಹೋಗಲು ಯತ್ನಿಸಿದೆ. ನನ್ನ ಸಂಕೋಚವನ್ನು ಕಂಡು ಲಕ್ಷ್ಮಶಾನಿ, ಬನ್ನಿ ಅಯ್ಯ. ಹೊರಗ್ನೋರ್ ಯಾರೂ ಇಲ್ಲ, ನನ್ನ ತಮ್ಮನ ಮಗಳು. ಊರಿಗೆ ಬಂದಿದ್ದು, ಅವ್ವವ್ರ ಕೈಲಿ ಕುಂಕುಮ ಇಡ್ಸಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೂತ್ಕೋ ಬನ್ರಾ ಎಂದಳು. ನಾನು ಹೋಗಿ ಅಜ್ಜಿಯ ಒತ್ತಿಗೆ ಕೂತೆ.